ಹಲೋ. ಅಯ್ಯ, ದುಡ್ಡು 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 ಅಂತ ಯಾಕೆ ಸಾಯ್ತೀರಾ? ಹೊಸಿ ಸುಮ್ಕಿರಕ್ಕಾಗಕ್ಕಿಲ್ವಾ ನೀವು? ದುಡ್ಡು 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 ಅಂತ ಹೇಳ್ತಿದ್ರೆ ಎಲ್ಲಿಂದ ತಗೊಬಿಟ್ಟು ಬರಲಿಲ್ಲ ನಾನು? ಮ್ಯಾಲಿಂದ ಇಡಿಸ್ಬಿಡ್ಲ ನನ್ನಲ್ಲಿ? ಹೊಸಿ ಸಮಾಧಾನ ಮಾಡ್ಕೊಳ್ಳಿ, ತಗೊಬಿಟ್ಟು ಬರ್ತೀನಿ. ಇಲ್ಲಿ ಮನೆಗೆ ಇವಳು ಬಂದ್ಬಿಟ್ಟವಳೆ, ಅವಳು ಸೊಸೆ ಬಂದ್ಬಿಟ್ಟವಳಗ. ಅದಕ್ಕೇನಿಯ ತಗೊಳಕ್ ಆಯ್ತಿಲ್ಲ. ಹಾಂ, ಆ ಅಪ್ಪ ನಾನು ಹೇಳ್ದಂಗೆ ಕೇಳ್ತಾನೆ. ಅವಳು ಸೊಸೆ ಕೇಳಕ್ಕಿಲ್ವಲ್ಲ, ಮನೆಗೆ ಅವಳೆ ನಾನು ಮಾತಾಡೋಕ್ಕಾಗಕ್ಕಿಲ್ಲ. ಮೊದಲು ಥರ ಇವಾಗ ಇಲ್ಲ. ನಂಗೆ ಹೊಸಿ ಟೇಮ್ ಬೇಕು. ನನಗೆ ಬದಲಾಗಿ ಈಗೆಲ್ಲನೂ ಏನೇನೋ ಆಗೋಗ್ಬಿಟ್ಟೈತೆ ಮನೆಯಾಗೆ. ಹೊಸಿ ನನಗೆ ಟೇಮ್ ಬೇಕು. ಹಾಂ. ಹ್ಞೂ 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 ಏ ಟೇಮ್ ತಗೊಂಡು ನಾನು ಏನೋ ಮಾಡ್ತೀನಿ. ಪಿಲ್ಲ ನೀನು ಸುಮ್ಕಿರು, ನನಗೆ ಗೊತ್ತು. ನೆನ್ನೆನೇ ಆಸ್ಪತ್ರೆಯಿಂದ ಈಚೆ ಕಡೆಗೆ ಬಂದೀವಿ, ನೀ ಸುಮ್ಮನೆ ನಾಟಕ ಆಡ್ಕೊಂಡು. ಹ್ಞೂ 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 ಸರಿ ಸರಿ ಆಯಿತು. ಹ್ಞೂ ಸರಿ ಆಯಿತು. ಹ್ಞೂ ಆಯ್ತು 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 ಆಯಿತು. ಹ್ಞೂ ಹೊಸಜ್ಜಿ, ನನಗೆ ಹೊಟ್ಟೆ ಸಿತೈತೆ, ಏನಾದ್ರೂ ಇಕ್ಕೊಡ್ ಬಾ. ಏಯ್, ಯಾರೋ ಯಾರೋ ನಿನ್ ಗಜ್ಜಿ? ಹಾಂ, ನಾನ್ಯಾಕೆ ಇಕ್ಕೊಡ್ಲಿ ನಿನಗೆ? ಹೋಗಿ ಇಕ್ಕೊಂಡು ಬೇಕಾದ್ರೆ ತಿನ್ನು, ಇಲ್ಲಾಂದ್ರೆ ಬಿದ್ದಿರು. ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ ಇಕ್ಕೊಡಜ್ಜಿ ಏನಂತೆ? ನೀವು ನನ್ನ ಮೊಮ್ಮಗ ಇಲ್ಲಿ ಇಕ್ಕೊಟ್ಬಿಡಕ್ಕೆ. ಇನ್ನೊಂದ್ಸಲ ಬಂದ್ಬಿಟ್ಟು ನನ್ನ ಹತ್ರ ತಲೆ ತಿನ್ಬೇಕಂತೆ. ಯಾವಾಗೂ ಬಂದು ತಲೆ ತಿಂತಿರ್ತಾನೆ. ಅಲ್ಲ, ಯಾವಾಗೂ ತಾತನ ಹತ್ರನೇ ಬಿದ್ದಿರ್ತೀಯಲ್ಲ ನೀನು? ಹಾಂ, ಯಾವಾಗೂ ತಾತನ ಹತ್ರನೇ ಬಿದ್ದಿರ್ಬೇಕಾ ನೀನು? ಎಲ್ಲ ನಾವು ಹೋಗ್ಬಿಟ್ಟು ಎಲ್ಲ ನಮ್ಮ ಅಮ್ಮನ ಹತ್ರ ಮನೆ ಕಳಕ್ಕಾಗಲ್ವಾ? ಯಾವಾಗೂ ತಾತ 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 ಅಂತ ಹೇಳ್ಬಿಟ್ಟು ಹಿಂದಿಂದೆ ತಿರುಗ್ತಾ ಇರೋದೇ ನಿನ್ನ ಕೆಲಸ? ನಮ್ ತಾತ, ನಮ್ ತಾತಂಗೆ ಅಂದ್ರೆ ನನಗೆ ಇಷ್ಟ. ಆ ಸೀಮೆಗಿಲ್ದಿರ ತಾತ. ಇನ್ ಮೇಲೆ ನಿಮ್ಮ ತಾತನ ತಕ ನಾನು ಬಂದಿದ್ದು ನೋಡಿದೆ ಅಂದ್ರೆ 4 ಬಾರ್ ಸಾಕ್ಬಿಡ್ತೀನಿ ಅಷ್ಟೇನೆ. ನಿಮ್ಮ ರೂಮ ಮನೆ ಕಳಕ್ಕಾಗಲ್ವಾ ನಿಮ್ಮ ಅಪ್ಪ ಮುಂಜ್ ಜೊತೆ? ಹಾಂ, ನಮ್ ತಾತ ಇವ್ರ ತಾತನಂತೆ, ಸೀಮೆಗಿಲ್ದಿರ ತಾತ ಇವ್ರ ತಾತ. ಬಾಯಿ ಮುಚ್ಕೊಂಡಿರ್ಬೇಕು. ಅತಿಯಾಗಿ ಮಾತಾಡ್ಬಾರ್ದು ನನ್ನ ಹತ್ರ. ಅತಿ ಆದ್ರೆ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇನೆ. ಏನು ಅತಿಯಾಗಿ ಮಾತಾಡ್ತಾ ಇದೆಯಲ್ಲ? ಹಾಂ, ಹೇಳ್ದಷ್ಟು ಕೇಳು. ನಾನು ಹೇಳ್ತಾ ಇದ್ದೀನಿ ತಾನೇ ಇವಾಗ? ಹೇಳ್ದಷ್ಟು ಮಾಡ್ಬೇಕು ನೀನು. ಓಹೋ, ತಾತ ಅಂತ ಹಿಂದೆ ಹೋದ್ರೆ ಚೆನ್ನಾಗಿರಲ್ಲ ಅಷ್ಟೇನೆ. ಚೆನ್ನಾಗಿರ್ತದೆ ಅಜ್ಜಿ, ಚೆನ್ನಾಗಿರ್ತತೆ. ಏನಾಗಲ್ಲ. ಏಯ್, ಒಂದ್ಸಲ ಹೇಳಿದ್ರೆ ಸರಿ. ನೋಡು, ನನ್ನ ಮನೆಗೆ ಯಾರೋ ಇಲ್ಲಿದ್ದಾಗ ಹಾಕೊಂಡು ರುಬ್ಬಾಕ್ಬಿಡ್ತೀನಿ. ನಿಮ್ಮ ಅಮ್ಮವಳೆ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ಹಾಕೊಂಡು ರುಬ್ಬಾಕ್ಬಿಡ್ತೀನಿ. ಸುಮ್ಮನೆ ಇರಲ್ಲ, ನೋಡ್ತಾ ಇರ. ನಾನು ಉಸ್ತ್ರೋ ಇಕ್ಕೊಡ್ದು ಸೈಲೆಂಟ್ ಆಗಿರ್ಬೇಕು. ಏನ್ ಇವನೆಲ್ಲನೂ ಈ ಮನೆಗೆ ದೊಡ್ಡ ವಾರಸ್ದಾರನಂತೆ ಇವನೆಲ್ಲನೂ. ಇವ್ನು ಸೀಮೆಗಿಲ್ದಿರ ವಾರಸ್ದಾರ. ಇವ್ನು ನೋಡು, ಇವ್ನ ಮಕ್ಕ ನೋಡಿದ್ರೆ ಉರ್ದೋಗ್ತೈತೆ ನನಗೆ. 24 ಗಂಟೆ ತಾತ ಅಂತ ಇರೋದು. ಈ ಮನೆಗೆ, ಈ ವಂಶಕ್ಕೆ ಎಲ್ಲ ವಾರಸುದಾರ. ಮುಂದೆ ಎಲ್ಲ ಇವಂದೇನೇನ ಇದೆಲ್ಲನೂ. ಏನೋ ಎಲ್ಲ ನಿನಗೆ ಬೇಕಾ? ಹ್ಞೂ ಇಕ್ಬಿಡ್ತಾರೆ ಹೇಳಿ. ನಿನ್ಗೆ ಇಕ್ಬಿಟ್ಟು ಕೊಟ್ಬಿಡ್ತಾರೆ ಎಲ್ಲನೂ. ಹಾಂ, ನೋಡು, ಸುಮ್ಮನೆ ಹೋಗಿ ಒಳಗಡಿಕೆ. ಮೊದಲು ನಾನು ದುಡ್ಡು ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರೆ ಇದೊಂದು ಕತೆ. ಫಸ್ಟ್ ಹೋಗ್ಬಿಟ್ಟು ದುಡ್ಡೆಲ್ಲ ಹುಡ್ಕೊಂಡು ಬರಬೇಕು. ಅಜ್ಜಿ, ನನ್ನ ಬೈತ್ಯಾ? ನನ್ನ ವಿಹಾನನ್ ಬೈತ್ಯಾ? ವಿಹಾನನ್ ಬೈದ್ರೆ ಯಾರನ್ನೂ ಬಿಡಲ್ಲ ವಿಹಾನು. ನೋಡ್ತಾ ಇರು, ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅಜ್ಜಿ ಅಜ್ಜಿ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರೆ ನನ್ನೇ ಗದ್ರು ಬೈತ್ಯಾ? ಮಾಡ್ತೀನಿ ಅಜ್ಜಿ, ಮಾಡ್ತೀನಿ. ನೀನು ನಮ್ಮ ಬಂಗಾರಮ್ಮಜ್ಜಿ ಥರ ಅಲ್ಲ ಅನ್ಕೊಂಡಿದ್ದೆ. ನೀನು ಬಂಗಾರಮ್ಮಜ್ಜಿ ಥರನೇನೆ. ನೀನು ಸರಿ ಇಲ್ಲ, ಬಂಗಾರಮ್ಮಜ್ಜಿ ಥರನೇ ಮಾಡ್ತೀಯ ನೀನು. ಆಯ್ತು ಬಿಡು, ಆಯ್ತು, ನಾನು ನೋಡ್ಕೊಂತೀನಿ. ನೋಡಪ್ಪ ಇಲ್ಲಿ. ಅಮರ ಹೇಳಿ. ಅದು ಈ ಸಲ ಬೆಳೆ ದುಡ್ಡೆಲ್ಲನೂ ನನ್ನ ಹತ್ರನೇ ತಂದು ಕೊಡ್ಬೇಕು, ಸರಿನಾ? ಈ ತೆಂಗಿನಕಾಯಿ ಮಾರಿದ್ದು ಆ ದುಡ್ಡೆಲ್ಲನೂ ಏನು ಮಿಸ್ ಮಾಡಿದ್ದಂಗೆ ತಗೊಂಡ್ಬಿಟ್ಟು ಬಂದು ನನಗೆ ಕೊಡು. ಅದು ನನಗೇನೆ ಹೇಳೋರು ಇಸ್ಕೊಳ್ಳೋಕ್ಕೆ. ಗೌಡ್ರು ನೀನೇ ಇಸ್ಕ ಅಂತ ಹೇಳಿದ್ರು. ಅದಕ್ಕೆ ಹೇಳೋಣ ಅಂತ ಬಂದೆ. ಪ್ರತಿ ವರ್ಷ ನನಗೆ ಕೊಡ್ತಾ ಇದ್ದಿದ್ದಲ್ವಾ? ಅದೇ ಪ್ರತಿ ತಿಂಗಳು ಎಲ್ಲನೂ. ಈಗ ಅವ್ರು ಸೊಸೆ ಬಂದವ್ರೆ, ಆದ್ರೂ ಗೌಡ್ರು ಸೊಸೆಗೇನು ಕೊಡೋಕೆ ಬೇಡ, ನೀನೇ ಇಸ್ಕ ಅಂತ ಹೇಳಿದ್ರು. ಅಯ್ಯೋ ಶಿವನೇ, ಅವ್ರ ಮಗ ಬೇರೆ ಅವನಲ್ಲ. ನಮ್ ಚಿಕ್ಕ ಯಜಮಾನ್ರ ಇದನ್ನೆಲ್ಲ ನೋಡ್ಕೊತಾ ಇರೋದು ಇವಾಗ. ನಾನು ಅದಕ್ಕೆ ನಿನಗೆ ಹೇಳ್ತಾ ಇರೋದು. ಇದನ್ನೆಲ್ಲ ನೋಡ್ಕೊತಾ ಇರೋದು ಅವತ್ತಿಂದ ನೀನ್ ತಾನೆ. ಯಾವ ಚಿಕ್ಕ ಯಜಮಾನೂ ಬೇಕಿಲ್ಲ, ಯಾರನ್ನೂ ಬೇಕಿಲ್ಲ. ಅವ್ರನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅವ್ರ ಅವಶ್ಯಕತೆನೇ ಇಲ್ಲ ನಮಗೆ. ನೋಡು, ನಾಳೆ ನಾಡಿದ್ರಾಗೆ ಅದೇನೋ ತೆಂಗಿನಕಾಯಿ ಮಾರಿರೋ ಕಾಸೆಲ್ಲ ತಂದ್ಬಿಟ್ಟು ನನಗೆ ಕೊಡಬೇಕು. ನಾಳೆ ನೆನೆಯ ಎಷ್ಟು ತೆಂಗಿನಕಾಯಿ ಅವೋ ಮರದಾಗೆ ಅಷ್ಟು ತೆಂಗಿನಕಾಯಿನೂ ಬೀಳಿಸ್ಬಿಟ್ಟು ಮಾರ್ಬಿಟ್ಟು ನನಗೆ ಕಾಸು ತಂದು ಕೊಡು. ಆ ಸರಿ. ಅಲ್ಲ, ಚಿಕ್ಕ ಯಜಮಾನ್ರಿಗೆ ಒಂದ್ ಮಾತು ಹೇಳ್ಬೇಕಿತ್ತು. ಚಿಕ್ಕ ಯಜಮಾನ್ರನೇ ಎಲ್ಲ ನೋಡ್ಕೊತಾ ಇದ್ರು. ಈಗ ನಾನು ಹೇಳ್ತಿಲ್ವಾ, ನಾನು ನೋಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಕೈಲೇ ತಾನೇ ಕೊಡ್ತಾ ಇದ್ದು. ಈ ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ಅಂತ ಬರಬೇಡ. ನೋಡು, ಈಗೆಲ್ಲನೂ ನನಗೆ ಹೆಂಗೆ ತಂದು ಕೊಡಬೇಕು. ಬೇಕಾದ್ರೆ ನೀನು ಗೌಡ್ರ ಹತ್ರ ಕೇಳ್ಕೋಬೋದು. ಕೇಳ್ತೀಯಾ ಗೌಡ್ರನ್ನ? ಬಾ ಕೇಳಿವಂತೆ. ಅಯ್ಯೋ ಬೇಡ ಬಿಡಿ, ನಿಮ್ಗೆ ತಾನೇ ಕೊಡ್ತಾ ಇದ್ದಿದ್ದು ಪ್ರತಿ ತಿಂಗಳು. ಈ ತಿಂಗಳು ಕೇಳಿಸ್ದಾಗ ನಿಮ್ಗೆ ಏನಿಯಾ ಕೊಡ್ತೀನಿ. ಈ ಕಿತ್ತ ಸ್ಯಾನೆ ತೆಂಗಿನಕಾಯಿ ಅವೇ ಎಲ್ಲನೂ ತಂದ್ಬಿಟ್ಟು ನಿಮ್ಗೆ ಏನಿಯಾ ಕೊಡ್ತೀನಿ. ಒಳ್ಳೆ ರೇಟು ಮಾರಾಕು. ಪ್ರತಿಯೊಂದನ್ನು ಒಳ್ಳೆ ರೇಟ್ಗೆ ಏನೇ ಮಾರ್ಬಿಟ್ಟು ಪ್ರತಿಯೊಂದನ್ನು ಒಳ್ಳೆ ರೇಟ್ಗೆ ಏನೇ ತಗೊಂಡ್ಬಿಟ್ಟು ಬರಬೇಕು. ಆಯ್ತಾಯ್ತು, ತಗೊಂಡ್ಬಿಟ್ಟು ಬರ್ತೀನಿ. ಒಳ್ಳೆ ರೇಟ್ ಏನಿಯಾ ಸಿಗ್ತದೆ ಅಂತ ಅನ್ಕೊಂಡಿವ್ನಿ. ಎಲ್ಲ ಮಾರ್ಬಿಟ್ಟು ತಂದ್ಬಿಟ್ಟು ಕೊಡ್ತೀನಿ. ಬೇಕಾದ್ರೆ ನೀನು ಹೋದ್ರೆ ಒಂದು 3,000 4,000 ಇಟ್ಕ. ಅದೇ ತಂದ್ಬಿಟ್ಟು ಮಾತ್ರ ನನಗೆ ಕೊಡಬೇಕು ಲೆಕ್ಕನ. ನಾನು ಎಂದರ ನಿನ್ನ ಪರ್ಫೆಕ್ಟಾಗಿ ಲೆಕ್ಕ ಕೇಳಿದ್ದೀನಾ? ಇಲ್ಲ ತಾನೇ? ಏನೋ ನೀನು ತಿನ್ಲಿ ನಾನು ತಿಂತಾ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ನೋಡು, ನೀನು 4-5 ಸಾವಿರ ಎತ್ಕ. ಅದು ಲೆಕ್ಕದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಲೆಕ್ಕ ಎಲ್ಲ ನಾನು ನೋಡ್ಕೊತೀನಿ, ಸರಿನಾ? ಪ್ರತಿಯೊಂದು ಲೆಕ್ಕನೂ ನನಗೆ ಗೊತ್ತು, ಏನು ಮಾಡಬೇಕು ಎತ್ತು ಬಿಡಬೇಕು ಅಂತ ಹೇಳ್ಬಿಟ್ಟು. ನೀನು ಅದೆಲ್ಲ ಬಿಟ್ಬಿಟ್ಟು ಸುಮ್ಕೆನೇ ನಾಳೆ ಇದು ಮಾರಿರೋ ದುಡ್ಡಾಗೆ ಏನೇನು ತರಬೇಕೋ ತಗೊಂಬಿಟ್ಟು ಬರೋಕ್ಕೆ ಇದು ಮಾಡು. ನೋಡು, ಯಾರು ಮಾರಕ್ಕೆ ಏನು ಹೋಗೋದಿಲ್ಲ, ಎಂಥದ್ದು ಇಲ್ಲ. ನೀನೇ ಹೋಗೋದು ತಾನೇ.
ಹಾ, ನಾನೇ ಹೋಗೋದು. ದುಡ್ಡೆಲ್ಲ ನನ್ನ ಕೈಗೆ ಬರಬೇಕು. ಸರಿ ಆಯ್ತು. 5,000 ರೂಪಾಯಿ ಹೆಂಗೋ ಎತ್ತು ಬಿಡ್ಬೋದು. ಅವಳು ಬಂದಿದ್ಲಲ್ಲ, ಏನು ಹೇಳಿದ್ ನಿನ್ನ ಹತ್ರ? ಅಯ್ಯೋ, ಏನು ಹೇಳಿಲ್ಲ ಅವಳು. ಅಲ್ಲ, ಅಕ್ಕವ್ರು ಏನು ಹೇಳಿಲ್ಲ. ಸುಮ್ನೆ ಹೆಂಗೈತೆ ಬೆಳೆ ಎಲ್ಲ ಚೆನ್ನಾಗೈತಾ ಅಂತ ಕೇಳಿದ್ರು ಅಷ್ಟೇನೆ. ಓ ಅಷ್ಟೇನಾ? ಒಂದ್ಸಲ ಜ್ಞಾಪಿಸ್ಕೊಂಡು ಹೇಳು. ಇಲ್ಲ ಅಷ್ಟೇನೆ ಹೇಳಿದ್ದವ್ರು. ಬೆಳೆ ಎಲ್ಲಾನು ಚೆನ್ನಾಗೈತಾ, ಇವಾಗ ಹೆಂಗೈತೆ ಪರವಾಗಿಲ್ವಾ, ಹಂಗೆ ನೀನ್ ಮುಂದಕ್ಕೂನುವೆ ಹೊಲ ಗಿಲ ಎಲ್ಲ ನೋಡ್ಕೊಂಡು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದ್ರು ಅಷ್ಟೇನಿಯ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಹೇಳಿಲ್ಲ. ನಾಳೆಯಿಂದ ನಾಳೆ ಅಲ್ಲ, ಈ ಕ್ಷಣದಿಂದ ಕೆಲ್ಸಕ್ಕೆ ಬರ್ಬೇಡ. ನಿಂದೇನಾಯ್ತಾ ಕೂಲಿ ಎತ್ಕೊಂಡು ಒಯ್ತಾ ಇರು. ಅಯ್ಯೋ ಅಮ್ಮೋರೆ, ಇದು ಯಾಕಮ್ಮೋರೆ ಹಿಂಗ್ ಮಾಡ್ತಾ ಇದೀರಾ? ನಾನು ಏನಮ್ಮೋರೆ ಮಾಡ್ದೆ ನಾನು? ಇದು ಯಾಕಮ್ಮೋರೆ? ಲೆಕ್ಕಾಚಾರ ತಬ್ಬರ್ದ್ಬಿಟ್ಟು ದುಡ್ಡೆಲ್ಲ ಅವಳು ಕೊಡ್ಬೇಕು ಅಂತ ಏನೋ ದೊಡ್ಡದಾಗ ಪ್ಲಾನ್ ಮಾಡ್ಕೊಂಡಿದ್ದಂಗಿದ್ಯಾ? ಮುಖ್ಯಸ್ಥೆ, ಊರ್ ಮುಖ್ಯಸ್ಥೆ. ನೀನೇ ಇಷ್ಟೊಂದು ಶಾರ್ಪ್ ಆಗಿರ್ಬೇಕಾದ್ರೆ ನಾನು ನಿನಗಿನ್ನ ಶಾರ್ಪ್ ಆಗಿರೋದಕ್ಕೇನೆ ಮುಖ್ಯಸ್ಥೆ ಆಗಿರೋದು. ಸರಿನೇ? ನಾನು ಕಂಡೀವ್ನಿ, ಬೇಜಾನ್ ಕಂಡೀವ್ನಿ ಇಂಥ ಆಟಗಳನ್ನ. ನೋಡು, ಈ ಕ್ಷಣದಿಂದ ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ. ತೆಂಗಿನಕಾಯಿ ಮಾರಕ್ಕಲ್ಲ, ತೆಂಗಿನಕಾಯಿ ನೋಡಕ್ಕೂನುವೆ ತೋಟದೊಳಗಡೆ ಹೆಜ್ಜೆ ಇಕ್ಕಬಾರ್ದು. ಅಯ್ಯೋ ಅಮ್ಮರೆ, ತಪ್ಪಾಯ್ತು ಅಮ್ಮರೆ. ಏನೋ ದೊಡ್ಡದು ದುರ್ಬುದ್ಧಿ ಬಂದ್ಬಿಡ್ತು ನನಗೆ. ಏನೋ ಹಂಗ್ ಮಾಡ್ಬಿಟ್ಟೆ ಅಮ್ಮರೆ. ಎಲ್ಲ ಕಾಸು ತಂದ್ಬಿಟ್ಟು ನಿಮ್ಗೆ ಏನೇ ಕೊಡ್ತೀನಿ. ನಾ ಯಾವ ಪೈಸೆ ಕೊಡಕ್ಕಿಲ್ಲ ಮೇಡಮ್ ಅಮ್ಮರೆ. ಅಮ್ಮಂಗೆ ಅಮ್ಮರೆ, ನನ್ ತಪ್ಪಾಯ್ತು. ನಾನು ಸ್ಟಾರ್ಟಿಂಗಾಗಿ ಬಂದು ಕೇಳಿದ್ನಲ್ಲ, ನಾನು ಬಂದು ಕೇಳ್ದಾಗೇನೇನೆಯ ನೀನು ಎಲ್ಲ ವಿಷಯನೂ ಹೇಳಿದ್ರೆ ಆ ಮೊರೆ ಹಿಂಗಯ್ಯಮ್ಮ ಬಂದು ಹೇಳಿದ್ಲು ಅಂತ ಅವಾಗ ನೀನು ಇಟ್ಕೊಳ್ಳೋಣ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಹೇಳ್ದಿದ್ದಾಗ ನನಗೇನೇ ಸುಳ್ಳು ಹೇಳಿ ನಾನು ಹೇಳಿದ್ಮೇಲೆ ನೀನು ಇವಾಗ ನಂತಾಗ ಹಿಂಗೆ ರಾಟ್ಕಾಡ್ತಿದ್ಯಾ ಅಂದರೆ ನಿನ್ನಂತ ನಿಯತ್ತಿಲ್ದಿರ ಕೆಲ್ಸಗಾರನ ನಮ್ಮ ಜಮೀನಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ನನಗಿಲ್ವೇ ಇಲ್ಲ. ಅವಶ್ಯಕತೆನೇ ಇಲ್ಲ. ಅಮ್ಮರೆ ಹಂಗ ಅನ್ಬೇಡಿ ಅಮ್ಮರೆ, ಪ್ಲೀಸ್ ಅಮ್ಮರೆ. ತಪ್ಪಾಯ್ತು ಇನ್ನೊಂದ್ಕಿತ ಹಿಂಗೆಲ್ಲ ಮಾಡಲ್ಲ ಅಮ್ಮರೆ. ಪ್ಲೀಸ್ ಅಮ್ಮರೆ. ಇನ್ನೊಂದ್ಕಿತ ಇಂಥ ತೆಪ್ಪೆಲ್ಲ ಮಾಡೋದೇ ಇಲ್ಲ ಅಮ್ಮರೆ. ನಿಯತ್ತಿಲ್ದಿರ ನಾಯಿಗಳನ್ನ ನಮ್ಮ ತೋಟದಲ್ಲಿ ಇಟ್ಕೊಳಕ್ ನನಗೆ ಇಷ್ಟ ಇಲ್ಲ. ಒಂದು ಕಿತ ಹೇಳೋದು, ಈ ಕ್ಷಣದಿಂದ ಈ ತೋಟಕ್ಕೆ ಹೆಜ್ಜೆ ಇಕ್ಕಬಾರ್ದು. ಅಯ್ಯೋ, ಏನೋ ಮಾಡಕ್ಕೋಗಿ ಎಲ್ಲ ಎಡವಟ್ಟಾಗೋಯ್ತಲ್ಲ. ಸುಮ್ಕೆ ಇದ್ದಿದ್ರನ ಆಗೋದು. ಅಮ್ಮನ ಮಾತು ಕೇಳಿದಕ್ಕೆ ಸರಿಯಾಗಿ ಆಯ್ತಲ್ಲ ನನಗಂತೂ. ಅಯ್ಯೋ, ಈ ಕಡೆ ಸಂಬಳ ಇಲ್ದಿದ್ದಂಗೆ ಆಗೋಯ್ತಲ್ಲ. ಎಷ್ಟು ಆಟ ಆಡ್ತೀಯೋ ಆಡು ನೀನು. ನೀನು ಏನು ಚಾಪೆ ಕೆಳಗಡೆ ಎಲ್ಲ ರಂಗೋಲಿ ಕೆಳಗಡೆ ನುಗ್ತೀನಿ ಅಂದ್ರೂ ಮಣ್ಣೊಳಗಡೆ ನುಗ್ಬಿಟ್ಟು ತೋರಿಸ್ತೀನಿ ನಾನು. ಹಾಲಿನ ದುಡ್ಡೆಲ್ಲ ಯಾರು ಕೊಡ್ತಾ ಇದೆಯಾ? ಏನಿಲ್ಲ, ಚಿಕ್ಕ ಯಜಮಾನ್ರು ಇಸ್ಕೊಂಡ್ರು ಹಾಲಿನ ದುಡ್ಡೆಲ್ಲನೂ. ಅದಕ್ಕೂ ಮುಂಚೆ ಎಲ್ಲ ತಂದ್ಬಿಟ್ಟು ನನಗೆ ಏನಿಯಾ ಕೊಡ್ತಾ ಇದ್ದೆ? ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗಲೇ ಏನೇ ಚಿಕ್ಕ ಯಜಮಾನ್ರ ಕಡೆಗೆ ಹೋಗ್ಬಿಟ್ಟು ಕೊಡ್ತಾ ಇದೆಯಾ? ಯಾಕೆ ನನಗೆ ಕೊಟ್ಟರೆ ಏನಾಯ್ತದೆ? ನೋಡು, ನಾನು ಯಜಮಾನ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ನನಗೆ ಇನ್ನೊಂದು 5-6 ತಿಂಗಳು ಎಲ್ಲ ಹಾಲಿನ ದುಡ್ಡು ಇರ್ಬೋದು, ಎಲ್ಲನೂ ನನಗೆ ಕೊಡು. ಈ ಮನೆಯ ನಾನೇನಿಯಾ ಮೇಂಟೈನ್ ಮಾಡ್ತಾ ಇರೋದು. ಇನ್ನೂ ಸ್ಯಾನೆ ಕೆಲಸ ಐತೆ, ಸ್ಯಾನೆ ಏನಿಯಾ ಮೇಂಟೈನ್ ಮಾಡಬೇಕು ಎಲ್ಲನೂ. ಸರಿನೇ? ನನಗಂತೂ ಪ್ರತಿಯೊಂದು ನನಗಂತೂ 10 ರೂಪಾಯಿ ಲೆಕ್ಕ ಕೊಡಬೇಕು. ಈ ಹಸುವಿನ ಗೊಬ್ಬರದ್ದು, ಹಾಲಿಂದು, ತುಪ್ಪದ್ದು ಎಲ್ಲ ಲೆಕ್ಕಾಚಾರವೇ ನನಗೆ ಬೇಕು. ಅಲ್ಲ, ಚಿಕ್ಕ ಯಜಮಾನ್ರು ತಾನೇ ಹಸುಗಳೆಲ್ಲ ನೋಡ್ಕೊತಾ ಇರೋದು. ಚಿಕ್ಕ ಯಜಮಾನ್ರಿಗೆ ಎಲ್ಲ ಕೊಡ್ತಾ ಇದೀನಿ. ನೋಡಿ, ನೀವೇನಾರ ಮಾತಾಡಿದ್ರೆ ಚಿಕ್ಕ ಯಜಮಾನ್ರ ಹತ್ರನೇ ಮಾತಾಡಿ. ಏಯ್, ಮನೆ ಕೆಲಸದನ್ ತರ ಇರಬೇಕು. ಇಷ್ಟು ದಿನ ಚಿಕ್ಕ ಯಜಮಾನ್ರು ಬರೋದಕ್ಕಿಂತ ಮುಂಚೆ ಯಾರು ಕೊಡ್ತಾ ಇದ್ದೆ? ದೊಡ್ಡ ಯಜಮಾನ್ರು ಹೇಳಿದ್ರು ನಿಮ್ಗೆ ಕೊಡಿ ಅಂತ ನಿಮ್ಗೆ ಕೊಡ್ತಾ ಇದ್ದೆ. ಈಗ್ಲೂ ದೊಡ್ಡ ಯಜಮಾನ್ರೇನಿಯೇ ಹೇಳವ್ರೆ ನನಗೆ ಕೊಡು ಅಂತ ಹೇಳ್ಬಿಟ್ಟು. ಸರಿನಾ? ಸುಮ್ಕೇನಿಯ ಕಾಸು ತಂದು ನನಗೆ ಕೊಡಬೇಕು. ಯಾವಾಗ ಬರ್ತದೆ ಕಾಸು? ನಾಳೆ ಬರ್ಬೋದು. 15 ದಿನಕ್ಕೆ ಒಂದ್ಕಿಂತ ಬರ್ತದಲ್ಲ, ನಾಳೆನೇನಿಯ ಬರ್ತದೆ. ಸರಿ, ನಾಳೆ ಬಂದಿರೋ ದುಡ್ಡನ್ನ ತಂದ್ಬಿಟ್ಟು ನನ್ನ ಮುಂದೆ ನನಗೆ ಕೊಡ್ಬೇಕು ನಿನ್ ಕೈಗೆ. ಅವ್ರು ಇವ್ರಿಗೂ ಕೊಟ್ರೆ ನಾನು ಸುಮ್ಮನೆ ಇರಲ್ಲ. ಸರಿನಾ? ಸರಿ ಆಯ್ತು. ನೋಡು, ಬೇಕಾದ್ರೆ ನೀನು 500, 1000 ಇಲ್ಲ 2000, 3000 ಇಟ್ಕ. ನಾನೇ ನಿನ್ನ ಕೇಳಲ್ಲ. ಈ ದುಡ್ಡು ಹೊಡೆದ್ರು ಮಾಡಿದ್ರು ನಾನೇ ನಿನ್ನ ಕೇಳಲ್ಲ. ಸುಮ್ಮನೆ ಕಾಸು ಅಂತ ತಂದು ನನಗೆ ಕೊಡು ಅಷ್ಟೇನಿಯ. 15 ದಿನಕ್ಕೊಂದ್ಸಲ ಬಟವಾಡಿ ಬರ್ತದಲ್ಲ, ಮಿಸ್ ಮಾಡಿದಂಗೆ ತಂದ್ಬಿಟ್ಟು ನನಗೆ ಕೊಟ್ರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ನನಗೆ. ಸರಿ ಆಯ್ತು. ನೀನು ದುಡ್ಡು ತಗ. ಇವ ಮುಂದೆ ಒಳ್ಳೆ ಕತೆ ಐತಲ್ಲ. ಇವಮ್ಮ ನಿಮ್ಮ ಅಯ್ಯಪ್ಪನ ಗೌಡ್ರು ಯಜಮಾನಿನ, ಇಲ್ಲ ಗೌಡ್ರು ಹೆಂಡ್ತಿನ, ಇಲ್ಲ ಗೌಡ್ರು ಅಕ್ಕ ತಂಗಿನ, ಗೌಡ್ರು ಸೊಸೆನ ಬಂದ್ಬಿಟ್ಟು ಹೆಂಗ್ ಕೇಳ್ತಾಳೆ ನೋಡು. ಈ ವರ್ಷದಿಂದ ನಾನು ಕೆಲಸ ಮಾಡಿಲ್ಲ ಇಲ್ಲಿ. ಅವಳು ಏನ್ ಹೇಳಿದ್ಲು? ಮೊರೆ ಬಟ್ವಾಡಿ ದುಡ್ಡು ಅಂದ್ರೆ ಹಾಲಿನ ದುಡ್ಡೆಲ್ಲ ತಂದ್ಬಿಟ್ಟು ನನ್ನ ಕೈಗೆ ಏನಿಯಾ ಕೊಡು ಅಂತ ಹೇಳಿದ್ಲು. ನಾನು ಅದಕ್ಕೆ ಅಂದ್ರೆ ಚಿಕ್ಕ ಯಜಮಾನ್ರು ನಿಮ್ಮ ಯಜಮಾನ್ರು ಬರೋದಕ್ಕಿಂತ ಮುಂಚೆನೇ ಎಲ್ಲ ಅವ್ರಿಗೆ ಏನಿಯಾ ತಗೊಂಡೋಗಿ ಕೊಡ್ತಾ ಇದ್ದು. ಅದೇನೋ ದೊಡ್ಡ ಯಜಮಾನ್ರು ಹೇಳೋರಂತೆ ಎಲ್ಲನೂ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನಿಯಾ ಕಾಸೆಲ್ಲನೂ ತಗೊಂಡ್ಬಿಟ್ಟು ನಾಳೆ ಕೊಟ್ಬಿಡ್ಬೇಕು. ನೋಡು, ಈ ಮನೆ ಸೊಸೆ ನಾನಿದ್ದೀನಿ. ಈ ಮನೆ ಸೊಸೆ ನಾನಿರ್ಬೇಕಾದ್ರೆ ಯಾವಳಿಗೋ ಕೊಡೋ ಅವಶ್ಯಕತೆ ಏನೈತೆ? ನೋಡು, ತುಂಬ ವರ್ಷದಿಂದ ನೀನು ಇಲ್ಲಿ ಕೆಲಸ ಮಾಡ್ತಾ ಇದೀಯಾ, ನಮ್ಮ ಮನೆಗೆ ನಮ್ಮ ತೋಟ ನೋಡ್ಕೊಂಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇನ್ಮೇಲೆ ಪ್ರತಿಯೊಂದು ತೋಟದ ಲೆಕ್ಕಾಚಾರ ಇರ್ಬೋದು, ಪ್ರತಿಯೊಂದು ತೋಟದ್ದು ಹಾಲಿನ ಇರ್ಬೋದು, ಹಾಲಿನ ವಿಚಾರ ಅದು ಇದು ಯಾವುದನ್ನ ವಿಚಾರ ಆಗಲಿ, ದುಡ್ಡು ಕಾಸಿನ ವಿಚಾರ ಆಗಲಿ ಬಂದ್ಬಿಟ್ಟು ನನಗೆ ಏನೇ ಹೇಳಬೇಕು. ಸರಿನಾ? ಪ್ರತಿಯೊಂದು ಲೆಕ್ಕನೂ ಪಿನ್ ಟು ಪಿನ್ ನೋಡ್ತೀನಿ ನಾನು. ಯಾವ ಲೆಕ್ಕಾಚಾರನೂ ತಪ್ಪಂಗಿಲ್ಲ. ಈ ಅಮ್ಮ ಈಗಾದ್ರೂ ನೀವಾದ್ರೂ ಬಂದ್ರಲ್ಲ ಅಮ್ಮರೆ, ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಒಂದು ವರ್ಷದಿಂದ ಇವಮ್ಮ ತಿಂದು ತೇಗ್ತಾವಳೆ ಎಲ್ಲ ಕಾಸು ಗೀಸು ಎಲ್ಲನೂ ತಗೊಂಡೋಗಿ ಹಾಲಿನ ದುಡ್ಡು 50,000 ರೂಪಾಯಿ ಅಂತೆ, ತೆಂಗಿನಕಾಯಿ ದುಡ್ಡಂತೆ, ಬೆಳೆ ದುಡ್ಡಂತೆ, ಗೊಬ್ಬರ ದುಡ್ಡಂತೆ ತಗೊಂಡೋಗಿ ಕೊಟ್ಟಿದ್ದು ಎಲ್ಲನೂ ಸಣ್ಣದಾಗಿ ಮೇಯ್ತಾ ಇದ್ಲು. ಸದ್ಯ ನೀವಾದ್ರೂ ಒಬ್ರು ಬಂದ್ಬಿಟ್ಟು ನನಗೆ ಲೆಕ್ಕಾಚಾರ ಕೊಡ್ಬೇಕು ಅಂತ ಕೇಳಿದ್ರಲ್ಲ, ಭಾಳ ಖುಷಿ ಆಗ್ತೈತೆ. ಯಾರಾದ್ರೂ ಒಬ್ರು ಎದ್ದೊಳ್ಳೆ ಬೇಕಲ್ವಾ ಇಂಥವ್ರನ್ನ ಬಗ್ಬಡಿಯಕ್ಕೆ. ನೋಡು, ನಾಳೆ ಹಂಗೆ ತೋಟಕ್ಕೆ ಹೋಗ್ಬಿಟ್ಟು ಹಾಲಿನ ಕೆಲಸ ಎಲ್ಲ ಮುಗಿದ್ಮೇಲೆ ತೋಟಕ್ಕೆ ಹೋಗ್ಬಿಟ್ಟು ತೋಟದಾಗೆಲ್ಲ ತೆಂಗಿನಕಾಯಿನೆಲ್ಲ ಕಿತ್ಬಿಟ್ಟು ಮಾರ್ಕೆಟ್ಗೆ ಹಾಕ್ಬಿಟ್ಟು ಆ ಕಾಸು ತಗೊಬಿಟ್ಟು ಬಂದ್ಬಿಟ್ಟು ಕೊಡು ನನಗೇನೆ.
ನನಗೆ ಕೊಡು ಅಂತ ಹೇಳ್ತೀರಾ, ನಮ್ಮ ಯಜಮಾನ್ರು ಕೊಡು. ಸರಿ ಅಮ್ಮೋರೆ, ಆಯ್ತು. ಚಿಕ್ಕ ಯಜಮಾನ್ರು ಎಲ್ಲ ಹೆಂಗ್ ನೋಡ್ಕೊತಾವ್ರೆ ಅಂತ ನನಗೂ ಗೊತ್ತು. ಚಿಕ್ಕ ಯಜಮಾನ್ರಿಗೆ ನೀಯೇ ಕೊಡ್ತೀನಿ. ಸರಿ, ದುಡ್ಡುಗಾಸೆ ಬೀಳ್ದಿದಂಗೆ ನಿಯತ್ತಾಗಿರೋದು ನನಗೆ ಭಾಳ ಇಷ್ಟ ಆಯಿತು. ಇನ್ಮೇಲೆ ತೋಟದ ಕೆಲಸ, ತೋಟದ ವ್ಯವಹಾರ, ಏನಿಯ ಮನೆ ವ್ಯವಹಾರದ ಅಂದರೆ ಹಸುಕರು ವ್ಯವಹಾರ ಎಲ್ಲನೂ ನೀನೇ ನೋಡ್ಕ, ಸರಿನಾ? ಅಲ್ಲೊಬ್ಬ ಇದ್ನಲ್ಲ, ಅವನು ಕೆಲಸದಿಂದ ತೆಗೆದು ಬಿಸಾಕಿದ್ದೀನಿ. ಅವನು ನಾಳೆಯಿಂದ ಕೆಲ್ಸಕ್ಕೆ ಬರೋಕ್ಕಿಲ್ಲ. ತೋಟದ ವ್ಯವಹಾರ ನೋಡ್ಕೊಳ್ಳೋಕೆ ಯಾರನ್ನೂ ಇಲ್ಲ. ನೀವೆಲ್ಲ ಮೊದಲು ನೋಡ್ಕೊಂಡಿಲ್ಲ, ನಿಮ್ಗೆ ಅಭ್ಯಾಸ ಐತೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ವಯಸ್ಸಾಗಿ ನೀವು ನನಗಿನ್ನ ದೊಡ್ಡವರು, ನನಗಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಮ್ಮ ತೋಟದ ಬಗ್ಗೆ ಎಲ್ಲನೂ ಅಂತಲೂ ಚೆನ್ನಾಗಿ ಗೊತ್ತು. ನೋಡಿ, ಇಷ್ಟು ದಿನ ನಮ್ಮ ಮಾವನ ಜೊತೆ ಎಷ್ಟು ಹೆಲ್ಪ್ ಮಾಡ್ಕೊಂಡು ಹೆಂಗಿದ್ರೋ ಅದೇ ಥರ ನೀನು ನಮ್ಮ ಯಜಮಾನ್ರ ಜೊತೆ ನೀನು ಸ್ವಲ್ಪ ಸಹಾಯ ಮಾಡ್ಕೊಂಡು ಇದ್ಬಿಡಿ, ಸರಿನಾ? ನಮ್ಮ ಯಜಮಾನ್ರಿಗೂ ಸ್ವಲ್ಪ ಹೊಸ್ದೆ ಅಲ್ಲ, ಅವ್ರು ಮೊದಲಿಂದನೇ ಗೊತ್ತು. ಆದರೆ ಈ ನಡುವೆ ಎಲ್ಲ ಬಿಟ್ಕೊಬಿಟ್ಟಿದ್ರಲ್ಲ, ಹೊಸಿ ಅವ್ರಿಗೂ ಸಹಾಯ ಮಾಡ್ಕೊಂಡು ನಿಂತ್ಕೊಳ್ಳಿ, ಸರಿನಾ? ಆದಷ್ಟು ಬೇಗ ಈ ಯುಗಾದಿಯಿಂದ ಎಲ್ರಿಗೂ ಸಂಬಳನವೇ ಶಾನೆ ಮಾಡ್ತೀನಿ. ನಮ್ಮನೆಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಲ್ಲ ಪ್ರತಿಯೊಬ್ಬರಿಗೂ ನಾನು ಸಂಬಳನ ಶಾನೆ ಮಾಡ್ತೀನಿ, ಸರಿನೇ? ಮೋರೆ ಶಾನೆ ಖುಷಿ ಆಯ್ತಾ ಮರೆ, ದೇವ್ರಣೆಗೂ ಹಾಲು ಕುಡ್ದ ಶ್ರೇಣಿಯ ಖುಷಿ ಆಯ್ತೈತೆ. ತುಂಬ ಥ್ಯಾಂಕ್ಸ್ ಅಮ್ಮರೆ. ಆಯ್ತು ಮರೆ, ನೀವು ಹೇಳ್ದಂಗೆ ಏನೇ ಆಗಲಿ ತೋಟದ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಇಷ್ಟು ದಿನವೇ ನಾನೇ ನೋಡ್ಕೊತಾ ಇದ್ದ ಮರೆ. ಆದರೆ ಇವಮ್ಮ ಬಂದ್ಲಲ್ಲ, ಇವಮ್ಮ ಬಂದಮೇಲೆ ಅವ ಏನು ಕರ್ಕೊಬಿಟ್ಟು ಬಂದ್ಬಿಟ್ಟು ಕೆಲಸಕ್ಕೆ ಇಟ್ಬಿಟ್ಟು ನನ್ನನ್ನು ಕೆಲಸದಿಂದ ಈ ಕೆಲಸಕ್ಕೆ ಹಾಕಿದ್ರು, ಹಸು ನೋಡ್ಕೊಳ್ಳೋ ಕೆಲಸಕ್ಕೆ. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ದೊಡ್ಡ ಯಜಮಾನ್ರು ಇವಾಗ ಈ ಅಮ್ಮನ ಕೈಗೊಂಬೆ ಆಗೋಗ್ಬಿಟ್ಟವ್ರೆ. ಈ ಅಮ್ಮ ಏನು ಹೇಳಿದ್ರೆ ಅದನ್ನೇನಿಯ ದೊಡ್ಡ ಯಜಮಾನ್ರು ಕೇಳೋದು, ಅದೇನಿಯ ಹೊಸಿ ಟೆನ್ಷನ್ನು. ನೋಡಿ, ಇನ್ಮೇಲೆ ಆ ಥರ ಎಲ್ಲ ಆಗಲ್ಲ, ಸರಿನಾ? ನಾನು ನೋಡ್ಕೊಂತೀನಿ. ಆ ಥರ ಆಗಕ್ಕೆ ನಾನು ಬಿಡೋದೂ ಇಲ್ಲ. ನಿಮ್ಮ ಕೆಲಸನ ನೀವು ಮಾಡಿ, ನನ್ನ ಕೆಲಸನ ನಾನು ಮಾಡ್ತೀನಿ. ನೋಡಿ, ಪ್ರತಿಯೊಂದು ವ್ಯವಹಾರತ್ತೆಲ್ಲ ದುಡ್ಡು ನನ್ನ ಮುಂದೆನೇ ಇರ್ಬೋದು, ಇಲ್ಲ ಯಾರ ಮಾವನ ಮುಂದೆನೇ ಇರ್ಬೋದು, ಎಲ್ಲರೂ ಮುಂದೆನೇ ತಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಬಂದು ಲೆಕ್ಕ ಒಪ್ಪಿಸಿ, ಸರಿನಾ? ಮಾವಯ್ಯ ನಮಗೇನೇ ಎಲ್ಲ ಜವಾಬ್ದಾರಿನೇ ಬಿಟ್ಬಿಟ್ಟವ್ರೆ. ಅವ್ರಿಗೆ ವಯಸ್ಸಾಯ್ತಲ್ವಾ, ಅವ್ರೇನು ನೋಡ್ಕೊತಾ ಇಲ್ಲ ಇವಾಗ ಸದ್ಯಕ್ಕೆ. ಈಗ ನಾವಿದ್ದೀವಿ ತಾನೇ ಮಗ ಸೊಸೆ, ನಾವೇ ಏನೇ ನೋಡ್ಕೊತೀವಿ. ಸರಿ ಅಮ್ಮರೆ, ಆಯಿತು. ಹಬ್ಬ ಈಗಾದರೂ ಬಂದಲ್ಲ. ಈ ಗೌಡ್ರು ಇಕ್ಕೊಂಡಿರೋಳನ್ನ ಸರಿಯಾಗಿ ಬೊಗ್ಗು ಬಡಿಯೋಕ್ಕೆ ಅಂತ ಒಬ್ರು ಬಂದಿರೋದಕ್ಕೆ ಭಾಳ ಖುಷಿ ಆತೈತೆ ನನಗಂತೂ. ಅಪ್ಪ ದೇವ್ರೆ, ಈಗಾದ್ರೂ ಕಳಿಸ್ಬಿಟ್ಟಲ್ಲಪ್ಪ ನೀನು. ಸದ್ಯ ನನಗಂತೂ ಭಾಳ ಖುಷಿ ಆತೈತೆ. ಇಷ್ಟು ದಿನ ಗೌಡ್ರು ಮನೆ ಹಾಳಾಗಿ ಹೋಗಿತ್ತು, ಇವಳು ಯಾವಳ ಬಂದ್ಬಿಟ್ಟು ಇವಾಗ ಮುಖ್ಯಸ್ಥೇನೆ ಬಂದ್ಬಿಟ್ಟು ಅವಳ ಮನೆಗೆ ಅಂದರೆ ಇನ್ನು ಸುಮ್ಮನೆ ಇರ್ತಾಳ. ಎಲ್ಲರಿಗೂ ಇನ್ನ ಡ್ಯಾಮ್ ಡೋಮ್ ಅಷ್ಟೇನಿಯ ಮುಗೀತು. ಇವ ಅಮ್ಮನ್ನ ಯಾವಾಗ ಹೋಗುತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳೋ ಕಾಯ್ತಾ ಇದ್ದೀನಿ ನಾನಂತೂ.